ಎಷ್ಟು ಇಟ್ಟಿದ್ರಿ ನೀವು ಅಕೌಂಟ್ ಅಲ್ಲಿ? ನಾವು 29,000 ಇಕ್ಕಿದ್ವಿ ಸರ್. ಅದ್ರಾಗೆ 660 ರೂಪಾಯಿ ಆಯ್ತು ಸರ್ ಅಷ್ಟೇ. ಉಳಿದಿರೋದು ಅದ್ರಾಗೆ ಏನಿಲ್ಲ, 35,000 ಇಕ್ಕಿದ್ವಿ. ಅದಕ್ಕೆ ಒಂದು ಇದು ಕೊಡ್ಲಿಲ್ಲ, ಬುಕ್ ಕೊಡ್ಲಿಲ್ಲ, ಸೈನ್ ಹಾಕಿ ಸಮೇತ ಕೊಡ್ಲಿಲ್ಲ. ಉಳಿದಿರೋ ದುಡ್ಡು ಏನಾಯ್ತು? ಗೊತ್ತಿಲ್ಲ ಅಂತಾಳೆ ಸಾಯಮ್ಮ. ರಮ್ಯಾ ಕೇಳಿದ್ರೆ ನನ್ಗೆ ಗೊತ್ತೇ ಇಲ್ಲ ಅಂತಾಳೆ. ಅಕೌಂಟ್ ಅಲ್ಲಿ 660 ರೂಪಾಯಿ ಆಯ್ತು ಅಷ್ಟೇ. ಗೊತ್ತಿಲ್ಲ ಇಟ್ಟಿರ್ತಾರೆ ಮಕ್ಕಳಿಗೆ. ಅವ್ರ ಊಟ ಏನೋ ಅವ್ರ ಕಷ್ಟಕ್ಕೆ ಇಕ್ಕಿರ್ತಾರೆ. ಅವರು $4,65,000 ఎస్టిదే అదರಲ್ಲಿ ನಿಮ್ಮ అకౌంట్ లో ఏమన్నా చూపిస్తా ఉందా? ఉందేనే అంటే ఆమె ఇచ్చిండే చీటీ మాత్రం ఉంది తావా? అకౌంట్ లో 8,000 ఉందే. నువ్వు 4,65,000 కట్టినావా? 51 పెట్టుంటే తీసుకుంటుంది. మన భానువారం వచ్చి చెక్కింగ్ వచ్చిండారు అని బుక్కులని పీక్కొట్టయింది. ఎవరు పికం పోయిందే? ఎవరు? రమ్య. ఏమిటికి ఏమేమి చెప్పలేదా? ఏమిటికి చెక్కింగ్ వస్తారు అని మాకేం తెలుసు. ఇట్లా అనేది ఇప్పుడు ఎంత ఉంది మీ అకౌంట్ లో? మా అకౌంట్ 51, 31. ನನ್ನ ಹೆಸರು ಯತೀಶ್ ಕುಮಾರ್ ಅಂತ. ನಮ್ದು ಅಳಗನಹಳ್ಳಿ. ಈ ಪೋಸ್ಟ್ ಆಫೀಸ್ ರಮ್ಯಾನ ಇಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ನಾನು 19ನೇ ತಾರೀಕು 8ನೇ ತಿಂಗಳು 25ನೇ ತಾರೀಕು 5 ಲಕ್ಷ ರೂಪಾಯಿ ಅಮೌಂಟ್ ನಮ್ಮ ಮನೆ ಹತ್ರ ಕೊಟ್ಟಿದ್ದೀನಿ. ಒಂದೇ ಸರ್ತಿ ಕೊಟ್ಟಿದ್ರ? ಒಂದು 5 ಲಕ್ಷ ಒಂದೇ ಸಾರಿ ಕೊಟ್ಟಿದ್ದೀನಿ. ಆ ಹುಡುಗಿ ಬುಕ್ಕಲ್ಲಿ ಬರ್ಕೊಟ್ಟಿದೆ. ಮತ್ತೆ ಒಂದ್ 2 ತಿಂಗಳಾದ್ಮೇಲೆ 14ನೇ ತಾರೀಕು 10ನೇ ತಿಂಗಳು 25ನೇ ತಾರೀಕು ನನಗೇನೋ ಅವಸರ ಅಂತ ಒಂದು 5,000 ರೂಪಾಯಿ ಅದ್ರ ಬಡ್ಡಿ ಇಸ್ಕೊಂಡಿದ್ದೀನಿ. ಮಿಕ್ಕಿದ್ದು ಬುಕ್ಕಲ್ಲಿ ಬರ್ದಾಗಿದೆ, ಸೀಲ್ ಹಾಕಿದೆ. ಇನ್ ಮಿಕ್ಕಿದ್ ಬಂದ ನನ್ನ ಅಮೌಂಟ್ 5,01,666 ರೂಪಾಯಿ ಬುಕ್ಕಲ್ಲಿ ಇದೆ. ಅವ್ರಿಗೆ ಸೀಲ್ ಹಾಕಿದೆ, ಸೈನ್ ಹಾಕಿದೆ. ಚೆಕ್ ಮಾಡಿದ್ರೆ ಬರೀ 500 ರೂಪಾಯಿ ತೋರಿಸ್ತಾ ಇದೆ. ಈ ದುಡ್ಡು ಎಲ್ಲೋಯ್ತು ಅಂತ ನಾವು ಕೇಳ್ತಾ ಇದೀವಿ. ಏನ್ ಹೇಳಿದ್ರು ಅವ್ರು? ಕೇಳಿದ್ರೆ ನಾವು ಕೊಡ್ತೀನಿ ಅಂತ ನಿನ್ನೆ ಫೋನ್ ಮಾಡಿದ್ರೆ ಕಾಲ್ ರೆಕಾರ್ಡ್ ಇದೆ, ಕಾಲ್ ರೆಕಾರ್ಡ್ ಆದ್ರೆ ಕೇಳಿಸ್ತೀನಿ. ನೀನ್ 5 ಲಕ್ಷ ನಾನು ಕೊಡ್ತೀನಿ, ನಿಮ್ಮ ಮನೆ ಬಂದು ಇಸ್ಕೊಂಡು ಹೋಗಿರೋದು ನಿಜಾನೇ. ಅದು ಏನೋ ಸ್ಕ್ಯಾಮ್ ಆಗಿದೆ, ನನಗೆಲ್ಲ ತಿಳ್ಕೊಂಡು ನಾನು ನಿಮ್ಮ ಅಮೌಂಟ್ ಕೊಡ್ತೀನಿ ಅಂತ ಕಾಲ್ ರೆಕಾರ್ಡ್ ನನ್ನ ಫೋನಲ್ಲಿ ಕಾಲ್ ರೆಕಾರ್ಡ್ ಅವ್ರಿಗೆ ಮಾತಾಡಿದ್ದು ಐತೆ. ಎಷ್ಟು ಜನ ಡಿಪಾಸಿಟರ್ಸ್ ಇದಾರೆ ನಿಮ್ಮೂರಲ್ಲಿ? ಸುಮಾರು ಊರೆಲ್ಲ ಮುಕ್ಕಾಲ್ ಭಾಗ ಜನ ಎಲ್ಲ ಇದಾವೆ. ಎಸ್ ಬಿ ಅಕೌಂಟ್ ಅಲ್ಲಿ ಯಾರು ಜಾಸ್ತಿ ಅಮೌಂಟ್ ಇದೆಯೋ 6 ಲಕ್ಷ 5 ಲಕ್ಷ 4 ಲಕ್ಷ ಇರೋರು ಯಾರ ದುಡ್ಡು ಯಾರು ಬುಕ್ಕಲ್ಲಿ ಎಂಟ್ರಿ ಇದೆ ಆಫೀಸಲ್ಲಿ ಚೆಕ್ ಮಾಡಿದ್ರು ಅದರಲ್ಲಿ 500 ರೂಪಾಯಿ ಮಾತ್ರ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟು ಮಿಕ್ಕಿದ ಅಮೌಂಟ್ ಕಟ್ಟೆ ಇಲ್ಲ ಬುಕ್ಕಲ್ಲಿ ಮಾತ್ರ ಬರ್ದು ಸೀಲ್ ಹಾಕಿ ಕೊಡ್ತಾ ಇದ್ದಾಳೆ ಅಷ್ಟೇ. ಎಲ್ಲಾರ್ದು ಸೇರಿ ಊರಲ್ಲಿ ಅಂದಾಜು ಎಷ್ಟಾಗಿರ್ಬೋದು? 1 ಕೋಟಿ ಮೇಲೆ ಇರ್ಬೋದು ಅನ್ಸುತ್ತೆ. 1 ಕೋಟಿ ಮೇಲೆ. ನಿಮ್ಮ ಹೆಸರು? ಯತೀಶ್ ಕುಮಾರ್ ಅಂತ. ಯತೀಶ್ ಕುಮಾರ್ ಇದೆ ಪ್ರೂಫ್ ಎಲ್ಲ ಇದೆ. ಅವ್ರಿಗೆ ಮಾತಾಡಿರೋದು ನಾನು ಕೊಟ್ಟಿರೋದು ಅವ್ರಿಗೆ ಒಪ್ಕೊಂಡೈತೆ. ನಾನು ಕೊಡ್ತೀನಿ ವಾಪಸ್ 5 ಲಕ್ಷ ಅನ್ನೋದು ಎಲ್ಲ ರೆಕಾರ್ಡ್ ಇದೆ. ನನ್ನ ಫೋನ್ ನಂಬರ್ ಬೇಕಾದ್ರೆ ಹೇಳ್ತೀನಿ.